ಸಂಚಿಕೆಯನ್ನು ಉದ್ಘಾಟಿಸಬೇಕು. ದಯವಿಟ್ಟು ಎಲ್ಲರೂ ಚಪ್ಪಳೆ ಮೂಲಕ ತಾವು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತ ಅನಿಸ್ಕೊಳ್ತಾ ಇದ್ದೀವಿ.
ನಾವು ಎಲ್ಲರೂ ಇಲ್ಲಿ ಸೇರಿರೋ ಉದ್ದೇಶ ಕನ್ನಡದ ಕೆಲಸಕ್ಕೆ. ಕನ್ನಡದಲ್ಲಿ ಇನ್ನೊಂದು ಪ್ರಕಾರ ಮುಂಚೂಣಿಯಲ್ಲಿ ಬರಲಿ ಅನ್ನೋ ನಮ್ಮ ಎಲ್ಲರ ಉದ್ದೇಶ ಮತ್ತು ಆಶಯ. ಇಲ್ಲಿ ಗಜಲ್ ಗಾಯನ ಯಾತ್ರೆಗೆ ನಮಗೆ ಮಾರ್ಗದರ್ಶನ ನೀಡುತ್ತಾ 2ನೇ ಕಾರ್ಯಕ್ರಮ ಸಹ ನಮಗೆ ಅನುವು ಮಾಡಿಕೊಟ್ಟಂಥ ಪಡಿ ಶರಣ್ ಚೌಧರಿ ಸರ್ ಹಾಗೂ ಶರಣ್ಸ್ ಮ್ಯೂಸಿಕ್ ಅಕಾಡೆಮಿಯ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳು. ಈ ಥರ ಕನ್ನಡದ ಕೆಲಸ ಆಗಬೇಕಂದ್ರೆ ಕೃಷ್ಣಪದ ಸರ್ ಆಯಿತು, ಲಕ್ಷ್ಮೀ ಮೇಡಮ್ ಆಯಿತು, ಸತ್ಯಲಕ್ಷ್ಮಿ ಮೇಡಮ್ ಆಯಿತು, ಅವ್ರು ಒಂದೇ ಮಾತಾಡಿದರು. ಇಷ್ಟುದ್ದ ಮಾತಾಡಿ ಆಶೀರ್ವಾದ ಮಾಡೋದಕ್ಕಿಂತ ಅಸ್ತೋನಲ್ಲಿದೆ ಅಲ್ವಾ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಸರ್ ಆಗಲಿ ಸತ್ಯಲಕ್ಷ್ಮಿ ಮೇಡಮ್ ಆಗಲಿ ಒಂದೇ ಮಾತಲ್ಲಿ ನಮಗೆ ಕಾರ್ಯಕ್ರಮ ಯಶಸ್ವಿಯಾಗಲಿ ಅಂತ ಆಶೀರ್ವಾದ ಮಾಡಿದ್ದಾರೆ. ಕನ್ನಡ ಗಜಲ್ಸ್ ಇದೇನು ಮೊದಲನೇದಲ್ಲ, 75-80 ವರ್ಷಗಳಿಂದ ಗಜಲ್ಸ್ ಕನ್ನಡದಲ್ಲಿ ಇದೆ. ಅದು ಮುಂಚೂಣಿಲಿಲ್ಲ, ಯಾರು ಕಿವಿಗೂ ಬಿದ್ದಿಲ್ಲ, ಪ್ರಚಾರದಲ್ಲಿಲ್ಲ. ನಾವು ಉದ್ದೇಶದಿಂದ ಪ್ರಚಾರದ ಕೆಲಸ ನನ್ನ ಸಂಕಲ್ಪ ಸರ್ ಅದಕ್ಕೆ ನೀರೆರಿತಿದ್ದಾರೆ. ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಹಾರೈಕೆಯಿಂದ ಮುಂದುವರ್ಸೋಣ ನನ್ನ ಭಾವನೆ. ತಮ್ಮೆಲ್ಲರೂ ಕೇಳಿ ಆಶೀರ್ವದಿಸಿ. ಧನ್ಯವಾದಗಳು. ಆಮೇಲೆ ಸರ್ ಹೇಳಿದ್ರು ಕನ್ನಡ ಬರೆದಿರೋ ಸಹ गजल गाना यात्रा केवल बंदीगिरी आप सब जो है ये तो भाषा नहीं, ये तो सब फील है। यहाँ पे कन्नड़ा नहीं, हिंदी नहीं, उर्दू नहीं, कुछ भी नहीं। यहाँ पे एक जो हिंदी में है वो उर्दू में है, हम भी वैसा ही फील करने के लिए कोशिश कर रहे हैं। अदे नम उद्देश्य हाಗಾಗಿ आप जो आए आपका भी स्वागत है। अब भाषा मत सुनिए, बस सिर्फ आप म्यूजिक सुनिए।
ಮರೆತು ಬಿಡು ನಮ್ಮೊಳಗಿನ ಹುಸಿ ಹುಸಿ ಕೋಪವ ಮರೆತು ಬಿಡು ನಮ್ಮೊಳಗಿನ ಹುಸಿ ಹುಸಿ ಕೋಪವ ತೆರೆದು ಬಿಡು ಮಲವಾಟದ ಸವಿಹೂರ ನೆನಪ ಮರೆತು ಬಿಡು ಮರೆತು ಬಿಡು ನಮ್ಮೊಳಗಿನ ಹುಸಿ ಹುಸಿ ಕೋಪವ ಮರೆತು ಬಿಡು ನಮ್ಮೊಳಗಿನ ಹುಸಿ ಹುಸಿ ಕೋಪವ ತೆರೆದು ಬಿಡು ಬಲವಾಟದ ಸವಿಹೂರ ನೆನಪ ಆನಲ್ಲೇ ಬಳಿಸಾರಿ ತಡಮಾಡಲಿ ತಡಮಾಡಲಿ ಈ ಮೌನದಲ್ಲೂ ಸಂಗೀತವೇ ಕೇಳುತ್ತಿದೆ ಎದೆಯಲ್ಲಿ. ಒಳ ಮನಸ್ಸಿನ ಮುಸುಕನು ತೆರೆದೊಮ್ಮೆ ನೋಡು ಒಳ ಮನಸ್ಸಿನ ಮುಸುಕನು ತೆರೆದೊಮ್ಮೆ ನೋಡು ಹೊಂಗನಸಿನ ಮನಸ್ಸಿನ ಹರಿಹರೆಯದ ಹಾಡು ಒಳ ಮನಸ್ಸಿನ ಮುಸುಕನು ತೆರೆದೊಮ್ಮೆ ನೋಡು ಹೊಂಗನಸಿನ ಮನಸ್ಸಿನ ಹರಿಹರೆಯದ ಹಾಡು ಆನಲ್ಲೇ ಬಳಿಸಾರಿ ತಡಮಾಡಲಿ ಆನಲ್ಲೇ ಬಳಿಸಾರಿ ತಡಮಾಡಲಿ ಆ ಬಳಿಗೆ ತಡಮಾಡಲಿ ತಡಮಾಡಲಿ ಜೊತೆಯಾಗಿ ಸಾಗೋಣ ನೋವೆಲ್ಲ ಮರೆತು ಜೊತೆಯಾಗಿ ಸಾಗೋಣ ನೋವೆಲ್ಲ ಮರೆತು ಬಾಳೋಣ ಪ್ರೀತಿಯಲ್ಲಿ ಬಂದಾಗಿ ಕಲೆತು ಜೊತೆಯಾಗಿ ಸಾಗೋಣ ನೋವೆಲ್ಲ ಮರೆತು ಜೊತೆಯಾಗಿ ಸಾಗೋಣ ನೋವೆಲ್ಲ ಮರೆತು ಬಾಳೋಣ ಪ್ರೀತಿಯಲ್ಲಿ ಒಂದಾಗಿ ಕಲೆತು ಆನಲ್ಲೇ ಬಳಿಸಾರಿ ತಡಮಾಡಲಿ ಆನಲ್ಲೇ ಬಳಿಸಾರಿ ತಡಮಾಡಲಿ ಬಳಿಗೆ ತಡಮಾಡಲಿ ತಡಮಾಡಲಿ ಈ ಮೌನದಲ್ಲೂ ಸಂಗೀತವೇ ಕೇಳುತ್ತಿದೆ ಎದೆಯಲ್ಲಿ. ಈ
ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ. ಒಂದ್ಸರಿ ಅವ್ರು ಹಾಡ್ಬಿಡ್ತಾರೆ, ಆಮೇಲೆ ಶ್ರುತಿಗಳು ಹಾಡ್ತೀರಾ? ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ. ಇಷ್ಟೊಂದು ಚೆನ್ನಾಗಿ ಹೇಳಿದ್ರೆ ಚಾನ್ಸ್ ನೆಕ್ಸ್ಟ್ ನಾನು ಕಳ್ಸಲ್ಲ, ಸ್ವಲ್ಪ ಶ್ರುತಿ ಬಿಟ್ಟು ಹಾಡಿ. ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ ಹಾಡಿ. ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ ಹಾಡಿ. ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ. ನೀ ಬಂದರೆ ಇಲ್ಲೇ ಇದ್ದರೆ ನೀ ಬಂದರೆ ಇಲ್ಲೇ ಇದ್ದರೆ ಹಳಿ. ಮಳೆ ಬರುತ್ತಿದೆ ಮಳೆ ಬರುತ್ತಿದೆ ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ. ಗಜಲ್ ಅಂದ್ರೆ ಯಾರೋ ಹುಡುಗರ ಬಗ್ಗೆ ಗಜಲ್ ಬರ್ದೇ ಇಲ್ಲ, ಎಲ್ಲ ಹುಡುಗಿರ ಬಗ್ಗೆನ ಗಜಲ್ ಇರೋದು. ಉರ್ದು ಆಯ್ತು, ಹಿಂದಿ ಆಯ್ತು, ಕನ್ನಡ ಆಯ್ತು, ಮುಂದೆ ಏನ್ ಭಾಷೆ ಬರುತ್ತೆ ಎಲ್ಲ ಹಾಗೆ ಇದೆ. ಹೇಳ್ತಾರೆ ಮಾಮರ ಅಂದ್ರೆ ಈ ಮಾವಿನ ಮರ ಸಮಾಧಿಗೆ ಹುಡುಗಿ ಕಂಡುಬಿಟ್ರೆ ಮಾಮರ ಸಮಾಧಿಗೆ ಹಾಳ್ಕೊಳ್ಳುತ್ತೆ ಅನ್ನೋ ಇದ್ರಲ್ಲಿ ಭಾವನೆ ಇಲ್ಲ. ಬಂದು ಬಿಡು ಬೇಗನೆ ಆಡಬೇಡ ಸುಮ್ಮನೆ, ಬಂದು ಬಿಡು ಬೇಗನೆ ಆಡಬೇಡ ಸುಮ್ಮನೆ. ಮಳೆ ಬರುತ್ತಿದೆ ಗೆಳತಿ ಮಳೆ ಬರುತ್ತಿದೆ ಮಳೆ ಬರುತ್ತಿದೆ ಮಳೆ ಬರುತ್ತಿದೆ.
ಮಳೆ ಬರುತ್ತಿದೆ ಗೆಳತಿ, ಮಳೆ ಬರುತ್ತಿದೆ, 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 ಮಳೆ ಬರುತ್ತಿದೆ. ಒಮ್ಮೆ ತೆರೆದು ನೋಡು ನಲ್ಲೇ, ಒಮ್ಮೆ ತೆರೆದು ನೋಡು ನಲ್ಲೇ, ನನ್ನ ಪ್ರೀತಿ ಓಲಿ, ಏನಿದೆ ಓಲಿಲಿ ಅಂತ ಕೇಳ್ತಾರೆ. ಪುಟ ಪುಟದಿ ಬರೆದಿರುವೆ ಪ್ರೇಮ ಕಾವ್ಯ ಮಾಲೆ, ಒಮ್ಮೆ ತೆರೆದು, ಒಮ್ಮೆ ತೆರೆದು, ಒಮ್ಮೆ ತೆರೆದು ನೋಡು ನಲ್ಲೇ, ನನ್ನ ಪ್ರೀತಿ ಓಲಿ, ಒಮ್ಮೆ ತೆರೆದು, ಒಮ್ಮೆ ತೆರೆದು, ಒಮ್ಮೆ ತೆರೆದು ನೋಡು ನಲ್ಲೇ, ನನ್ನ ಪ್ರೀತಿ ಓಲಿ. ಪುಟ್ಟ ಪುಟ್ಟದಿ ಬರೆದಿರುವೆ, ಪುಟ್ಟ ಪುಟ್ಟದಿ ಬರೆದಿರುವೆ ಪ್ರೇಮ ಕಾವ್ಯ ಮಾಲೆ, ಒಮ್ಮೆ ತೆರೆದು, ಒಮ್ಮೆ ತೆರೆದು ನೋಡು ನಲ್ಲೇ, ನನ್ನ ಪ್ರೀತಿ ಓಲಿ.
ಬೆಳಸು ಜೀವನೇ ಒಮ್ಮೆ ತೆರೆದು ನೋಡುತ್ತಲೇ ನನ್ನ ಪ್ರೀತಿ ಒಮ್ಮೆ ತೆರೆದು ನೋಡುತ್ತಲೇ ಒಮ್ಮೆ ತೆರೆದು ನೋಡುತ್ತಲೇ ನನ್ನ ಪ್ರೀತಿ ಪುಟ್ಟ ಪುಟ್ಟ ನಮಸ್ತೆ ಮ್ಯಾಮ್. ತಮ್ಮ ಹೆಸರು? ಅರ್ಪಿತಾ ಹಿರೇಮಠ ಅಂತ. ಓಕೆ ಮ್ಯಾಮ್, ಗಜಲ್ ಪ್ರೋಗ್ರಾಮ್ನ ಈ ಮುಂಚೆ ಅಟೆಂಡ್ ಮಾಡಿದ್ರ ಅಥವಾ ಇದೇ ಫಸ್ಟ್ ಟೈಮಾ? ಖಂಡಿತ ಇಲ್ಲ ಮ್ಯಾಮ್, ಇದೇ ಫಸ್ಟ್ ಟೈಮ್ ನಾನು ಆ್ಯಕ್ಚುಲಿ ಕನ್ನಡ ಗಜಲ್ ಅಂತ ನನ್ನ ಟೈಟಲ್ ಕೇಳಿದ್ದು ಆ್ಯಕ್ಚುಲಿ. ಸೊ ಶರಣ್ ಸರ್ ಮುಖಾಂತರ ಇದೊಂದು ಪ್ರೋಗ್ರಾಮ್ಗೆ ಬರೋವಂಥ ಅವಕಾಶ ಕೂಡ ಸಿಕ್ತು. ಆ್ಯಂಡ್ ಶರಣ್ ಸರ್ ಹೇಳಿದಾಗೆ ನಾವೀಗ ಕೇಳಿಸ್ಕೊಂಡು ಬಂದ್ವಿ, ಕಾರ್ಯಕ್ರಮ ತುಂಬಾ ಅದ್ಭುತವಾಗಿತ್ತು. ಸೊ ಕನ್ನಡ ಗಜಲ್ ಅಂತ ಕೇಳಿದ ತಕ್ಷಣ ನಂಗೆ ಆ್ಯಕ್ಚುಲಿ ಫಸ್ಟು ಏನಿರ್ಬೋದು ಸ್ಪೆಷಲ್ ಆಗಿ ಕನ್ನಡ ಗಜಲ್ ಅಂತ ನಾವು ಇದು ವರ್ಡ್ ಕೇಳ್ತಾ ಇರೋದೇ ಹೊಸ್ತು ಆ್ಯಕ್ಚುಲಿ. ಬಿಕಾಸ್ ಹಿಂದಿ ಗಜಲ್ ಅಂತ ಕೇಳಿದ್ದೀವಿ, ಉರ್ದು ಅಲ್ಲೂ ಕೂಡ ಗಜಲ್ ಅಂತ ಇದೆ. ಸೊ ಇದೊಂಥರ ಹೊಸ್ತು ಅಂತ ಅನ್ನಿಸ್ತು ನನಗೆ ಫಸ್ಟ್ ಟೈಮ್. ಓಕೆ, ಸೊ ಇವಾಗ ಗಜಲ್ ಸಾಂಗ್ಸನ್ನು ಕೇಳಿದ್ದೆ ಅಂತ ಹೇಳಿದ್ರಲ್ಲ, ಸೊ ಬೇರೆ ಸಾಂಗ್ಗೆ ಕಂಪೇರ್ ಮಾಡಿದ್ರೆ ಗಜಲ್ ಸಾಂಗ್ ನಿಮ್ಗೆ ಹೆಂಗೆ ಡಿಫ್ರೆನ್ಸ್ ಅನ್ನಿಸ್ತಾ ಇದೆ? ಸೊ ನಾನು ಕೇಳಿರೋ ಪ್ರಕಾರ ನಾವು ಇವಾಗ ಜನರಲ್ ಆಗಿ ಭಾವಗೀತೆ ಆಗಿರ್ಬೋದು, ಭಕ್ತಿಗೀತೆ, ಜನಪದ ಅಂತ ಸುಮಾರು ವಿವಿಧ ಸಾಂಗ್ಸ್ಗಳನ್ನ ನಾವು ಕೇಳಿರ್ತೀವಿ ಆ್ಯಂಡ್ ನಾವು ಕೂಡ ಹಾಡಿರ್ತೀವಿ. ಸೊ ಆ್ಯಕ್ಚುಲಿ ನಾನು ಬಂದು ಮ್ಯೂಸಿಕ್ ಟೀಚರು ಮ್ಯಾಮ್. ಸೊ ನಾನು ಕೂಡ ಮಕ್ಕಳಿಗೆ ಆ ಥರದ ಸಾಂಗ್ಸ್ ಎಲ್ಲ ಹೇಳ್ಕೊಟ್ಟಿರ್ತೀನಿ. ಇವನ್ ನಾನು ಕೂಡ ಕೆಲವೊಂದು ಕಾರ್ಯಕ್ರಮದಲ್ಲಿ ಹಾಡಿರ್ತೀನಿ. ಬಟ್ ಇದು ಸ್ಪೆಷಲ್ ಅನ್ಸಿದೇನು ಅಂತ ಅಂದರೆ, ಸರ್ ನನಗೆ ಇಲ್ಲಿ ಒಂದು ಮೇನ್ ಥಿಂಗ್ ನನಗೆ ಇಲ್ಲಿ ಅಬ್ಸರ್ವ್ ಮಾಡಿದ್ದೇನಂತ ಅಂದರೆ, ಅವ್ರು ಹೇಳಿದ್ರು ಫಸ್ಟ್ ಎಪಿಸೋಡಲ್ಲಿ ನಮಗೆ ಕ್ವೆಶನ್ ರೈಸ್ ಮಾಡೋರು ಇರಲಿಲ್ಲ, ಲೈಕ್ ಸಂವಾದ ಮಾಡೋರು ಕೂಡ ಇರಲಿಲ್ಲ ನಮಗೆ, ಲೈಕ್ ಕೇಳೋರು ಆ್ಯಂಡ್ ಫೀಲ್ ಮಾಡೋರು ಓಕೆ. ಬಟ್ ಒಂದು ಕಾರ್ಯಕ್ರಮದಲ್ಲಿ ಒಂದು ಕ್ವೆಶನ್ ಅರೈಸ್ ಆದಾಗ ಒಂದು ಕೇಳಿಸ್ಕೊಳೋರಲ್ಲಿ ಆಡಿಯನ್ಸಲ್ಲಿ ಏನೋ ಒಂಥರ ಕ್ಯೂರಿಯಾಸಿಟಿ ಬರುತ್ತೆ. ಓಕೆ, ಯಾರೋ ಒಬ್ರು ಕ್ವೆಶನ್ ಮಾಡ್ತಾ ಇದ್ದಾರೆ ಅಂತ ಅಂದಾಗ ಸಮಥಿಂಗ್ ಇಲ್ಲಿ ಏನೋ ಸ್ಪೆಷಲ್ ಇದೆ ಅಂತ ಅನ್ನಿಸ್ತು. ಸೊ ಕನ್ನಡ ಗಜಲ್ ಬೆಳಿಬೇಕು, ನಾವು ಬೆಳೆಸ್ಬೇಕು ಮೇಡಮ್. ಇನ್ನೊಂದು ಖುಷಿ ಆಯ್ತು ಆ್ಯಕ್ಚುಲಿ, ನೀವು ಕೂಡ ಮ್ಯೂಸಿಕ್ ಟೀಚರ್ ಅಂತ ಹೇಳಿದ್ರಿ. ಸೊ ಗಜಲ್ನ ನೀವು ಅಳವಡಿಸೋಕೆ ರೆಡಿ ಇದ್ದೀರಾ ಅಂತ ನಿಮ್ಮ ಒಂದು? ಖಂಡಿತ ಮ್ಯಾಮ್, ಖಂಡಿತ. ಯಾಕಂತಂದರೆ
ನಾವೀಗ ಹೊಸದು ಏನು ಈಗ ಒಂದು ಟ್ರೆಂಡ್ ಅಂತ ಶುರು ಆಗ್ಬಿಟ್ಟಿದೆ. ಯಾರು ಇವಾಗ ಏನೇ ಸ್ಟಾರ್ಟ್ ಮಾಡಿದ್ರು ಇದನ್ನ ನಾವು ಮಾಡಬೇಕು, ನಾವು ಇದ್ರಲ್ಲಿ ಏನೋ ಒಂದು ಲೈಕ್ ಸಮಥಿಂಗ್ ನ್ಯೂ ಕ್ರಿಯೇಟಿವ್ ಆಗಿ ಟ್ರೈ ಮಾಡಬೇಕು ಅಂತ ನಾವು ಇರ್ತೀವಿ. ಹಾಗಂದಾಗ ನಮ್ಮ ಕನ್ನಡದಲ್ಲೇ ಗಜಲ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸರ್ ಕೂಡ ಒಂದು ಕನ್ನಡ ಗಜಲ್ ಯಾತ್ರೆ ಅಂತ ಅವರು ಸಂಚಿಕೆಗಳನ್ನ ಶುರು ಮಾಡಿದ್ದಾರೆ. ಸೊ ಅಂದಾಗ ನಮ್ಮ ಕನ್ನಡ ಗಜಲ್ನ ಬರ್ತಾ ಇದೆ ಅಂದಾಗ ನಾವು ಅಳವಡಿಸ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಓಕೆ. ಸೊ ಅದನ್ನ ನಾವೇ ಬೆಳೆಸ್ಲಿಲ್ಲ ಅಂತಂದ್ರೆ ಇನ್ಯಾರು ಬೆಳೆಸ್ತಾರೆ? ಸೊ ಖಂಡಿತ ನಾನಂತರೂ ಇದನ್ನ ಅಳವಡಿಸ್ಕೊಡ್ತೀನಿ. ಖುಷಿ ಆಯ್ತು ಮ್ಯಾಮ್. ಇವಾಗ ಆಕ್ಚುಲಿ 2 ಸಂಚಿಕೆ ಆಯ್ತು ಗಜಲ್ದು, ಇನ್ನ 100 ಸಂಚಿಕೆ ಅಂದ್ರೆ ಇನ್ನ 98 ಸಂಚಿಕೆ ಬಾಕಿ ಇದೆ. ಸೊ ಈ ಗಜಲ್ ಪ್ರೋಗ್ರಾಮ್ಗೆ ಜನ ಬರಬೇಕು ಅಂತ ನೀವು ಯಾವ ರೀತಿ ರೆಕಮೆಂಡ್ ಮಾಡ್ತೀರಿ ಅಂತ ಈ ತರದ ಪ್ರೋಗ್ರಾಮ್ಗಳಿಗೆ? ಸಿ ಮ್ಯಾಮ್, ನಾನು ಹೇಳೋದಾದ್ರೆ ಈಗ ಮಕ್ಕಳಲ್ಲಿ ನಾವು ಕೆಲವೊಂದು ಆಕ್ಟಿವಿಟೀಸ್ನ ನಾವು ಬೆಳೆಸ್ತೀವಿ. ಲೈಕ್ ಅಕಾಡೆಮಿಕ್ಸ್ ಬಿಟ್ಟು ಬೇರೆ ಡ್ಯಾನ್ಸ್ ಆಗಿರ್ಬೋದು, ಭರತನಾಟ್ಯ, ಕಥಕ್, ಸುಮಾರು ಡಿಫ್ರೆಂಟ್ ಟೈಪ್ಸ್ ಆಫ್ ಡ್ಯಾನ್ಸ್ ನಮಗೆ ಫಾರ್ಮ್ಸ್ ಸಿಗುತ್ತೆ. ಸೊ ಅಂಥದ್ರಲ್ಲಿ ನಮ್ಮ ಮ್ಯೂಸಿಕ್ ಫೀಲ್ಡಲ್ಲಿ ಬಂದಾಗ ಭಾವಗೀತೆ, ಭಕ್ತಿಗೀತೆ, ಜನಪದ ಇನ್ನೂ ಬೇಕಾದಷ್ಟಿದೆ ಮ್ಯಾಮ್ ಹೇಳ್ತಾ ಹೋದರೆ. ಸೊ ಕ್ಲಾಸಿಕಲ್ ಆಗಿರ್ಬೋದು. ಸೊ ಇಂಥದ್ರ ಮಧ್ಯ ಗಜಲ್ ಅಂತ ಒಂದು ಸ್ಪೆಷಲ್ ಆಗಿ ಅಟ್ರಾಕ್ಟ್ ಆಗ್ತಾ ಇದೆ. ಸೊ ಅದನ್ನು ನಾವಿನ್ನೂ ಬೆಳೆಸ್ಬೇಕು. ಆ್ಯಂಡ್ ಪ್ರತಿಯೊಬ್ಬ ಮಕ್ಳಿಗೂ, ಪ್ರತಿಯೊಬ್ಬ ಸ್ಟೂಡೆಂಟ್ಗೂ, ಈವನ್ ನನ್ನೂ ಸೇರಿಸಿನೇ ಹೇಳ್ತಾ ಇರೋದು. ಬಿಕಾಸ್ ನಾನು ಕೂಡ ಇನ್ನೂ ಕಲಿತಾ ಇದ್ದೀನಿ. ಸೊ ನಾನು ಮಕ್ಳಿಗೆ ಹೇಳ್ಕೊಡೋದಾದ್ರೂ ಕೂಡ ನಾನು ಇನ್ನೂ ಕಲಿತಾ ಇದ್ದೀನಿ. ಸೊ ಈ ಒಂದು ಎಪಿಸೋಡ್ಸ್ನ ನಾನು ಏನು ಕೇಳಿದ್ದೀನಿ ಆ್ಯಂಡ್ ಅಫ್ಕೋರ್ಸ್ ನನ್ನ ಲೈಫಲ್ಲಿ ನಾನು ಅಳವಡಿಸ್ಕೊಡ್ತೀನಿ. ಆ್ಯಂಡ್ ಮಕ್ಳಿಗೂ ಕೂಡ ಅದನ್ನ ಶೇರ್ ಮಾಡ್ತೀನಿ. ಆದಷ್ಟು ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಾವು ಶೇರ್ ಮಾಡೋಣ. ಓಕೆ. ಸೊ ಈ ರೀತಿ ಪ್ರೋಗ್ರಾಮ್ಗಳಿಗೆ ನಿಮ್ ಸಪೋರ್ಟ್ ಇದೆ ಅಂದ್ರೆ ಗಜಲ್ ಕನ್ನಡ ಗಾಯನಗಳಿಗೆ ನಿಮ್ ಸಪೋರ್ಟ್ ಇದೆ? ಖಂಡಿತ ಮ್ಯಾಮ್, ಅಫ್ಕೋರ್ಸ್ ಖಂಡಿತ. ಈ ರೀತಿ ನೀವು ಹೇಳಿದ್ರೆ ಇನ್ನಷ್ಟು ಅವ್ರಿಗೆ ಪ್ರೇರಣೆ ಆಗತ್ತೆ ಅಂತ. ನಿಮ್ ಜೊತೆ ಮಾತಾಡಿದ್ರೆ ತುಂಬಾನೇ ಖುಷಿ ಆಯ್ತು. ಆಕ್ಚುಲಿ ತುಂಬಾ ಇನ್ಫಾರ್ಮೇಶನ್ ಸಿಕ್ತು. ಆಮೇಲೆ ಈ ಕಾರ್ಯಕ್ರಮಕ್ಕೆ ಹೋಗದೆ ಇರೋರ್ಗೂ ಕೂಡ ಅಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಒಂದು ಫುಲ್ ಐಡಿಯಾ ಸಿಕ್ತು. ಹೌದು ಮ್ಯಾಮ್, ಖಂಡಿತ. ನಾವು ಈ ಥರದ ಪ್ರೋಗ್ರಾಮ್ಸ್ನ ನಾವು ಮೇನ್ ಆಗಿ ತೋರಿಸ್ಬೇಕಾಗಿರೋದು ಮಕ್ಕಳಿಗೆ. ಬಿಕಾಸ್ ಎಲ್ಲೋ ಒಂದು 1 hour ಅಟ್ಲೀಸ್ಟ್ ನಾವೆಲ್ಲೋ ಒಂದು TV ನೋಡಿನೋ ಅಥವಾ ಸ್ಮಾರ್ಟ್ಫೋನ್ ನೋಡಿ, ಈಗ ಸುಮಾರು ಈಗ ಜನ್ರೇಷನ್ನೇ ಆಗ್ಬಿಟ್ಟಿದೆ. ಸೊ ಪ್ರತಿಯೊಂದು ನೋಟ್ಸು ಕೂಡ ವಾಟ್ಸಪ್ಪಲ್ಲಿ ಬರುತ್ತೆ. ಈವನ್ ನಮ್ಮ ಕಾಲೇಜ್ ನೋಟ್ಸು ಕೂಡ ವಾಟ್ಸಪ್ಪಲ್ಲೇ ಬರುತ್ತೆ. ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ಈ ಥರದ್ದು ನಾವು ಮಕ್ಕಳಲ್ಲಿ ಅಳವಡಿಸ್ಬೇಕು ಅಂತಂದರೆ ನಾವು ಅವ್ರನ್ನ ಕರ್ಕೊಂಡು ಬರಬೇಕು. ಸೊ ಈವನ್ ನಮ್ಮ ಮನೆ ಆ್ಯಕ್ಚುಲಿ ತುಂಬ ದೂರ. ಬಟ್ ಈವನ್ ನಮ್ಮಮ್ಮ ಇಲ್ಲ ಇದೇನೋ ಹೊಸದಾಗಿದೆ, ಹೋಗೋಣ, ಏನಿರ್ಬೋದು ಸ್ಪೆಷಲ್ ಥಿಂಗ್, ನಾವು ನೋಡಿದಾಗಲೇ ಅದನ್ನು ಗೊತ್ತಾಗೋದು. ಆ್ಯಂಡ್ ಸರ್ ಆ್ಯಕ್ಚುಲಿ ಹೇಳಿದ್ರು, ಇಲ್ಲಿ ಕನ್ನಡ ಬರದೇ ಇರೋರು ಕೂಡ ಕಾರ್ಯಕ್ರಮದಲ್ಲಿ ಇದ್ದರು ಆ್ಯಕ್ಚುಲಿ. ಸೊ ಅವ್ರು ಹೇಳಿದ್ರು, ಇಲ್ಲಿ ಭಾಷೆ ನೀವು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಅಲ್ಲಿರೋ ಅಂತ ಅವ್ರು ಹಾಡ್ತಾ ಇರೋದು ಫೀಲ್ನ ಅರ್ಥ ಮಾಡ್ಕೊಳ್ಳಿ. ಬಿಕಾಸ್ ಅಲ್ಲಿ ಗಜಲ್ ಅಂತ ಬಂದಾಗ ಅಲ್ಲಿ ಫೀಲ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅವರು ಹೇಳಿದಾಗೆ ತುಂಬ ಇನ್ಫಾರ್ಮೇಷನ್ ಸಿಕ್ತು ಮ್ಯಾಮ್ ನನಗಂತೂ. ನಿಮ್ಮ ಜೊತೆ ಮಾತಾಡಿದ ಆ್ಯಕ್ಚುಲಿ ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಒಬ್ಬ ಮ್ಯೂಸಿಕ್ ಟೀಚರ್ ಮ್ಯೂಸಿಕನ್ನು ನೋಡೋದಕ್ಕೂ ಜನರಲ್ ಆಡಿಯನ್ಸ್ ನೋಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಸೊ ನೀವು ಆ್ಯಸ್ ಅ ಮ್ಯೂಸಿಕ್ ಟೀಚರ್ ಆಗು ಕೂಡ ಹೇಳಿದ್ರಿ, ಆ್ಯಸ್ ಅ ಆಡಿಯನ್ಸ್ಗೂ ಕೂಡ ಈ ಕನ್ನಡ ಗಜಲ್ ಪ್ರೋಗ್ರಾಮ್ ಬಗ್ಗೆ ಹೇಳಿದ್ರಿ. ಅರ್ಪಿತಾ ಅವರೇ ತುಂಬ ಅಂದರೆ ತುಂಬ ಧನ್ಯವಾದಗಳು. ಇದೇ ರೀತಿ ಕನ್ನಡ ಗಜಲ್ ಪ್ರೋಗ್ರಾಮನ್ನು ಬೆಳೆಸಿ ಉಳಿಸಿ. ಥ್ಯಾಂಕ್ ಯು. ನಿಜ ಮ್ಯಾಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.